ಕುಮಾರೇಶ್ವರಾಯ ನಮಃ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಏಕೋ ಕಡಿಮೆ ಕೋಟಿ ನಟರಾಂತೆಹರು ಚಿತ್ರ ಪಾತ್ರಗಳ ಆಟಕ್ಕೆ ಮೊದಲಿಲ್ಲ ಕೊನೆ ಇಲ್ಲ. ನೋಟಕರೇ ನಾಟಕರು ಮಂಕುತಿಮ್ಮ ವಲ್ಲವಯ್ಯ ನಾಳೆ ತೋರಿಹೆ ನಿಂದೊಡೆ ಇಲ್ಲವಯ್ಯ ಶಿವಶರಣರೆಂಬುದೊಂದು ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ನಿಜಶರಣ ಅಂಬಿಗರ ಚೌಡಯ್ಯ. ಸದಾವಕಾಲ ನಿತ್ಯ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನ ಪರಮಾರಾಧ್ಯ ಗುರುಗಳು, ಸಮಾಜ ವತ್ಸಲರು, ಕಾರಣಿಕ ಯುಗ ಪುರುಷರಾದ ಸದ್ಗುರು ಪಡದಪ್ಪ ಶಿವಯೋಗಿಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ನೆಲವ ಪಾವನಗೊಳಿಸಿದ ಮಹಾಮಾತೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೇಂದ್ರ ಶಕ್ತಿಯಾಗಿ ಕಂಗೊಳಿಸುತ್ತಲಿರುವ ಬಸಾಪುರದ ಆಲದಮ್ಮ ದೇವಿ, ಇಕ್ಲಿಕೊಪ್ಪದ ಆನಮ್ಮ ದೇವಿ, ಆಲದಮ್ಮ ದೇವಿ ಹಾಗೂ ಶ್ರೀ ದುರ್ಗಾದೇವಿಯ ನೂತನ ನಿರ್ಮಿಸಿದ ದೇವಸ್ಥಾನಗಳ ಉದ್ಘಾಟನಾ ಕಾರ್ಯಕ್ರಮದ ತನ್ನಿಮಿತ್ತವಾಗಿ ಪ್ರವಚನವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಎಲ್ಲ ಸಂಗಮಗಳ ಶಕ್ತಿಯಾದ ಬಸಾಪುರ ನೆಲವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂತಹ ಎಲ್ಲ ಬಸಾಪುರದ ಸಕಲ ದೇವಾನು ದೇವತೆಗಳ ಪವಿತ್ರ ಸನ್ನಿಧಿಗೆ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಇಂದಿನ ಈ ಪ್ರವಚನದ ಸಂಗೀತ ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮವರೇ ಆದ ಸುಮಾರು ವರ್ಷಗಳಿಂದ ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಲಿರುವ ಅವರು ನಮ್ಮ ಜೊತೆಗೆ ಬರ್ತಾರ ಅಂದ್ರೆ ಅಷ್ಟೇ ನಾವು ಪ್ರವಚನಕ್ಕೆ ಹೋಗುತ್ತಾರೆ. ಅತ್ಯಂತ ಅದ್ಭುತವಾಗಿ ಸಂಗೀತ ಸೇವೆಯನ್ನು ಮಾಡುತ್ತಲಿರುವ ಕೃಷ್ಣ ಅವರಲ್ಲಿ, ಮಲ್ಲಿಕಾರ್ಜುನ ಅವರಲ್ಲಿ ಅನಂತ ಭಕ್ತಿಯ ಶರಣಗಳನ್ನು ಹೇಳಿ ಎಲ್ಲರನ್ನ ಬದಿಗೊತ್ತಿ ಬೇಯಿಸ್ತಾರೆ. ಶರಣರ ಮಹಾತ್ಮರ ನುಡಿಗಳ ನುಡಿಗಡನವನ್ನ ಕೇಳಲಿಕ್ಕೆ ಬಂದಿರತಕ್ಕಂತಹ ಮಂಗಳದ ಕಂಗಳಾಲಯದಲ್ಲಿ, ಆಲದಮ್ಮನ ಅಂಗಳದಲ್ಲಿ ಮಂಗಳದ ಸೂತ್ರಗಳನ್ನ ಕೇಳಿ ಜೀವನವನ್ನ ಭಗವಂತನ ಜೀವನವನ್ನಾಗಿಸಿಕೊಳ್ಬೇಕು ಅನ್ನುವಂತಹ ನಂಬಿಕೆಯನ್ನು ಇಟ್ಟುಕೊಂಡು ಬಹಳಷ್ಟು ಜನ ಇನ್ನೂ ಮನೆಯೊಳಗ ಕುಳಿತುಕೊಂಡಿರಿ, ಅರ್ಧ ಜನ ಬಂದಿರಿ ಅಂತ ಭಾವಿಸ್ಕೊಳ್ತಾನೆ. ನಾವೆಲ್ಲರೂ ಮನೆಯೊಳಗ ಕುಂಡ್ರದು ಅದೇ ನಾವು ಹೋದ್ ಬಿಡ್ಕೊಂಡು ನಮ್ಮನ್ನ ಅಲ್ಲೇ ಬಿಡದು ಕುಂಡ್ರಿಸ್ತಾರೆ, ಅವ್ರೇನು ಹೊರಗೆ ತರೋದಿಲ್ಲ. ಆಮೇಲೆ ಹೋಗ್ಬೇಕಾದ್ರೆ ಹೊರಗೆ ತರ್ತಾರೆ, ಆ ಮಾತು ಬೇರೆ. ನಿಮಗೆ ಗೊತ್ತಿರ್ಲಿ, ನಮಗ ಮನೆಯಂಗಳ ಶಾಶ್ವತ ಅಲ್ಲ, ಮನೆಯೂ ಸಹಿತ ಶಾಶ್ವತ ಅಲ್ಲ. ನಮಗೆ ಶಾಶ್ವತ ಏನ್ರಿ ಅದ್ದವ್ರೆ ಅಂತ ನೀವು ನನಗೆ ಪ್ರಶ್ನೆ ಕೇಳಿದ್ರ, ಆಲದಮ್ಮನ ಗುಡಿಯ ಉದ್ಘಾಟನೆಯೊಳಗೆ ಏನು ಪಾಲ್ಗೊಂಡಿರಲ್ಲ, ಇದು ಮಾತ್ರ ನಮಗೆ ಶಾಶ್ವತನೇ ಹೊರತಾಗಿ ಮನೆಯಂಗಳ ನಮಗೆ ಶಾಶ್ವತ ಅಲ್ಲ. ಅದಕ್ಕಾಗಿ ನುಡಿಗಳನ್ನು ಕೇಳಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎಲ್ಲ ಬಸಾಪುರದ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನೀವು ಮುಗಿಸ್ರಿ ಅಂತ ಚಪ್ಪಾಳೆ ಹೊಡೆದ್ರು, ಹೇಳ್ರಿ ಅಂತ ಚಪ್ಪಾಳೆ ಹೊಡೆದ್ರು, ನನಗಂತೂ ತಿಳಿದೆ. ಯಾಕಂದ್ರೆ ಟೈಮ್ 9 ಆಗೈತಿ, ನಿಮ್ಗೆ ಹೊಟ್ಟೆ ಶಿವಾಗೈತೆ ಅನ್ನೋದು ನಮ್ಗೆ ಗೊತ್ತಾಗತ್ತೈತಿ. ಆದ್ರೂ ನೀವು ಅರೆ ಮಾತನಾಡ್ತಾರೆ. ನೀವೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಕಲ್ತಂತವ್ರಿದ್ದೀರಿ, ಓದಿರ್ತಕ್ಕಂಥವ್ರಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನ ಭಾಷೆ ತಿಳಿತದಲ್ಲ ನಿಮಗೆಲ್ಲರಿಗೂ? ನನ್ನ ಭಾಷೆ ತಿಳಿತೈತಲ್ಲ? ನಾವೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮ ಎದುರಿಗೆ ನಾನು ಬಂದು ನಿಂತಾಗ ನೀವೇನ್ ಮಾಡ್ತೀರಿ? ನಮಸ್ಕಾರ ಮಾಡ್ತೀವಿ. ಎಷ್ಟು ಶಾನೆ ಇದ್ದೀರಿ ನೀವೆಲ್ಲ ಬಸಾಪುರದವ್ರು.
ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತೇವೆ. ಮುಂದುವರಿದು ಕರಗಳನ್ನು ಮುಗಿದು ಎರಡು ಕೈಗಳನ್ನು ಮುಗಿದು ಅಪ್ಪ ನಮಸ್ಕಾರ ಅರ್ಥಾತ್ ಶರಣು ಶರಣಾರ್ಥಿ ಅಂತ ಹೇಳುತ್ತೇವೆ. ನೀವು ನಮಸ್ಕಾರ ಮಾಡಿದಾಗ, ನೀವು ನನ್ನ ಪಾದಕ್ಕೆ ಹಣಿ ಹಚ್ಚಿದಾಗ ಗುರುಗಳು ನಿಮಗೆ ಕೈ ಮುಗಿತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ. ನೀವು ಪಾದಕ್ಕೆ ನಮಸ್ಕಾರ ಮಾಡಿದಾಗ, ನೀವು ಕೈ ಮುಗಿದಾಗ ಗುರುಗಳು ನಿಮಗೆ ಆಶೀರ್ವಾದ ಮಾಡ್ಲಾರ ಚಪ್ಪಳೆ ಹೊಡ್ಕೊಂತ ನಿಂತಾರೆ ಏನಂತೀರಿ ನಾವು ಗುರುಗಳಿಗೆ? ನಾವು ನೋಡಿದ್ರೆ ಪಾದಕ್ಕೆ ನಮಸ್ಕಾರ ಮಾಡಕತ್ತೀವಿ, ಕೈ ಮುಗಿಯಕತ್ತೀವಿ, ಇದು ನೋಡಿದ್ರೆ ಚಪ್ಪಾಳೆ ಹೊಡೆಯಕತ್ತೈತಿ, ಹುಚ್ಚಿಗೆ ಚಡದೈತೆ ಅನ್ನೋದಕ್ಕೆ ಅಂತೀರಿ ನೀವು. ಎದುರಿಗೆ ಅನ್ನೋದಕ್ಕೆ ಮನಸ್ಸಿನಾಗ ಅನ್ಕೊಂತೀರಿ. ಈಗ ನಾನು ನಿಮಗೆ ಅನ್ಬೇಕು, ನಾ ಅನ್ಕೋಬೇಕು ಅನ್ನೋದು ನನಗೆ ತಿಳಿಯಾಕತ್ತಿಲ್ಲ. ನಾ ಕೈ ಮುಗಿದಾಗ ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿದ್ರಿ. ಶರಣು ಶರಣಾರ್ಥಿ. ಯಾರ್ಯಾರು ದೇವ್ರ ಬಾಯಿ ಕೊಟ್ಟನ ಅವ್ರೆಲ್ಲ ಹೇಳ್ಬೇಕು ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಕೇಳಿ ಬಟ್ ಅವಾಗ ನಿಮಗೆ ಹೇಳ್ಬೇಕಂದ್ರೆ ಎತ್ತರಕ್ಕೆ, ಇಲ್ಲಾಂದ್ರೆ ಎತ್ತರ ಹೋಗುದು ಬಹಳ ಕಷ್ಟ. ನಾವು ಭಾರತದ ಜನ ಹೆಂಗಂದ್ರೆ ಮಲ್ಕೊಂಡ್ರೆ ಕುಂಭಕರ್ಣಿದ್ದಂಗ ಎದ್ರು ವೀರಭದ್ರಿದ್ದಂಗ ನಾವು ಭಾರತದವರು. ಹಾಗಾಗಿ ಭಾರತ ದೇಶ ಅಂದ್ರೆ ಸಂತರ, ಮಹಾತ್ಮರ, ಸೋಫಿಗಳ, ಶರಣರ, ಮಹಾತ್ಮರ ನಾಡು. ಈ ನಾಡಿನಲ್ಲಿ ನಾವೆಲ್ಲ ಮಹಾತ್ಮರ ನುಡಿಗಳನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಒಬ್ಬೊಬ್ಬ ಮಹಾತ್ಮರ ತಪಸ್ಸಿನ ಈ ಪುಣ್ಯದ ಪೃಥ್ವಿ ಆಲಯದಲ್ಲಿ ನಾವಿವತ್ತಿಗೂ ಸಹಿತ ದೇವರು ಇಲ್ಲ ಅಂತ ಭಾವಿಸಿಕೊಂಡಂತ ಭಾರತ ದೇಶ ಅಲ್ಲ. ಭಾರತ ದೇಶ ಹೇಗಿದೆ ಅಂದ್ರೆ ಕೇವಲ ನಾವು ಗರ್ಭಗುಡಿಯೊಳಗೆ ಮಾತ್ರ ದೇವರನ್ನ ಕಾಣೋದಿಲ್ಲ, ಪ್ರತಿ ಮನೆ ಮನಸ್ಸುಗಳಲ್ಲಿ ದೇವರನ್ನ ಕಾಣತಕ್ಕಂತಹ ದೇಶ ಅದು ಭಾರತ ದೇಶ ಅನ್ನುವಂಥದ್ದು ನಮಗೆ ನೆನಪಿದೆ. ಸ್ವಾಮಿ ಎಲ್ಲಾ ಕಡೆ ಹೇಳ್ತಾರೆ ದೇವರಿಲ್ಲ 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 ಅಂತ. ಇವತ್ತಿಗೂ ಸಹಿತ ಭಾರತ ದೇಶದಲ್ಲಿ ಘಟನೆಗಳು ನಡೀತವೆ. ಸಾಕ್ಷಾತ್ ದೇವರೇ ದರೆಗಿಳಿದು ಬರ್ತಾನೆ ಈ ಭಾರತ ದೇಶದಲ್ಲಿ. ಹೆಂಗ ದೇವರು ಬರ್ತಾನ ಅನ್ನೋದಕ್ಕಾಗಿ ನಿಮಗೊಂದು ಮಾತು ಹೇಳ್ತೇನೆ. ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಒಂದು ಊರು ಬರುತ್ತದೆ, ಮಾಳಿಂಗರಾಯನವರು ಇರ್ತಕ್ಕಂತಹ ಒಂದು ಊರು. ಅಲ್ಲಿ ಯುಗಾದಿ ಪಾಠ್ಯಕ್ಕೆ ಜಾತ್ರೆ ನಡೀತದೆ. ಹುಲಿ ಜಯಂತಿ ಕೇಳಿರಲ್ಲ, ಹುಲಿ ಜಯಂತಿ ಹೆಸರು. ಹೋಗಿ ಬಂದಿರಿ, 8 ಜನ ಹೋಗಿ ಬಂದ್ರೆ ಕೈ ಎತ್ಕೊಂಡು ಆ ಹುಲಿ ಜಯಂತಿ ಒಳಗೆ ಜಾತ್ರೆ ನಡೀತದೆ. ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಮುಂಡಾಸು ಸುತ್ತರಲ್ಲಿ, ಹೌದಾ? ಯಾರು ಸುತ್ತಾರ ಮುಂಡಾಸು ಬಂದು? ಸ್ವಾಮಿ ನರಮನುಷ್ಯರಾಗಿ ಹುಟ್ಟಿರ್ತಕ್ಕಂತಹ ಮಾಳಿಂಗರಾಯರು ಸಾಕ್ಷಾತ್ ಶಿವನ ಕಡೆಯಿಂದ ಇನ್ನೂ ಮುಂಡಾಸು ಸೋತಾನ ಅಂತಂದ್ರ ಇದು ದೇವರ ಮಹಿಮಾ ಅಂತೀರೋ ಇನ್ನೇನಂತೀರೋ? ನೀವು ದೇವರ ಅದಾನ ಅಂತೀರೋ ಇಲ್ಲಂತೀರೋ? ಮತ್ತೆ ಅಂತಹ ಪರಂಪರೆಯ ನಾಡಿನ ವಾರಸುದಾರರಾಗಿ ನಾವೆಲ್ಲರೂ ಶರಣರ ನುಡಿಗಳನ್ನ, ಮಹಾತ್ಮರ ನುಡಿಗಳನ್ನ ಕೇಳಲಿಕ್ಕೆ ಬಂದಿದ್ದೇವೆ. ಮಹಾತ್ಮರ ನುಡಿಗಳು ಅಂದ್ರೆ, ಶರಣರ ನುಡಿಗಳಂದ್ರೆ ಸುಮ್ಮನೆ ಅಲ್ಲ. ದಯವಿಟ್ಟು ಅಮ್ಮ ಮಾತನಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು. ಕಂದಲ್ಲ, ಸುಮ್ಮನೆ ಕೂತ್ಕೊ. ಈಗೆಲ್ಲ ಕನ್ನಡ ಶಾಲೆಗೆ ಓದ್ತಾರೆ ಕಾಣಿಸುತ್ತೆ ಹುಡುಗರು, ಹೌದಲ್ಲ? ಇವು ಕನ್ನಡ ಶಾಲೆ ಕಲ್ತಿದ್ದ ಹಿಂಗಿರ್ತಾವ್ರಿ, ಉಳ್ಕಾಗ ಇಂಗ್ಲಿಷ್ ಮೀಡಿಯಂದ ಕಲ್ತಿರ್ತಾವ, ಸುಮ್ಮನೆ ಕುಂತು ಬಿಡ್ತಾವ. ಇವು ಕಿಟಕಿ ಹಚ್ಚುವ ಕನ್ನಡ ಶಾಲೆ ಕಲ್ತು ಈ ಕನ್ನಡ ಶಾಲೆಯೊಳಗೆ ಕಲ್ತಂತವ್ರು ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆ ಒಳಗೆ ಕಲ್ತಂತವ್ರಿಗೆ ವ್ಯತ್ಯಾಸ ಏನು ಅಂದ್ರ, ನಿಂದ ಹೇಳಾಗತ್ತಿ ನಾವು ಕಲ್ತಿತ್ತಮ್ಮ ನಾನು. ತಂಗಿ ನಿಂದ ಹೇಳಾಗತ್ತೀನಿ, ಗಟ್ಟಿ ಕೇಳ್ರಿ. ಕನ್ನಡ ಶಾಲೆಯವರಿಗೆ ಇಂಗ್ಲಿಷ್ ಮೀಡಿಯಂದವ್ರಿಗೆ ವ್ಯತ್ಯಾಸ ಏನು ಅಂದ್ರ, ಇವ ಕನ್ನಡ ಶಾಲೆ ಹುಡುಗ, ಇವ ಇಂಗ್ಲಿಷ್ ಮೀಡಿಯಂದ ಹುಡುಗ ಅಂತ ಹೆಂಗ ಕಂಡು ಹಿಡಿಬೇಕಂದ್ರ, ಒಂದು ನಾಯಿ ಬಗಳ್ಬೇಕಾದ್ರೆ ಓಡಿ ಹೊಂಟಿದ್ದ ಅಂದ್ರೆ ಇವ ಪಕ್ಕ ಇಂಗ್ಲಿಷ್ ಮೀಡಿಯಂ ಅದಾನ ಅಂತ ತಿಳ್ಕೋಬೇಕು. ಏನು, ಒಂದ್ ನಾಯಿ ಬಗಳ್ಬೇಕಾದ್ರೆ ಓಡಿ ಹೊಂಟಿದ್ದ ಅಂದ್ರೆ ಇವ ಪಕ್ಕ ಯಾವ ಶಾಲೆ ಯಾವ್ದಾನ? ಒಂದು ನಾಯಿ ಬಗಳ್ಬೇಕಾದ್ರೆ ಓಡಿ ಹೊಂಟಿದ್ದ ಅಂದ್ರೆ ಇವ ಇಂಗ್ಲಿಷ್ ಮೀಡಿಯಂ ಅದಾನ ಅಂತ ತಿಳ್ಕೋಬೇಕು. ಒಂದು ನಾಯಿ ಬಗ್ಲಾಕತ್ತಿತ್ತು ಅಂದ್ರೆ ಕಲ್ಲು ತೊಗೊಂಡು ಬೆಣ್ಣ ಹತ್ತಿದ್ದ ಅಂದ್ರೆ ಇವ್ ಪಕ್ಕ ಕನ್ನಡ ಮೀಡಿಯಂ ಅದಾನ ಅಂತ ತಿಳ್ಕೋಬೇಕು. ಅಂದ್ರೆ ಅವ್ನು ಕನ್ನಡ ಮೀಡಿಯಂ ಹುಡುಗರು ಚೆನ್ನಾಗಿರ್ತಾವ. ಇವು ನಾಯಿ ಸೊಂಟಾಗಿಂತ ಮುರಿದು ಬರ್ಬೇಕು. ಇವು ನಾಯಿ ಬಗ್ಳದ ಅಲ್ಲ, ಇವೇ ಹೊಳೆ
ನಾಯಿ ಕಡ್ದು ಬರಬೇಕು ಅಂದ್ರೆ ಅಷ್ಟು ಶಾಲೆ ಇರ್ತಾವಂತ ನಮ್ಮ ಕನ್ನಡ ಶಾಲೆ ಹುಡುಗರು. ಹಾಗಾಗಿ ಸುಮ್ಮನೆ ಕುತ್ಕೊಳ್ಬೇಕು, ಯಾರು ಮಾತನಾಡಬಾರ್ದು. ಯಾವ ಕಾರಣಕ್ಕಾಗಿ ಪ್ರವಚನಗಳನ್ನ, ಪುರಾಣಗಳನ್ನ, ಪುಣ್ಯ ಕಥೆಗಳನ್ನ ಕೇಳ್ತಾ ಕೇಳ್ತಾ ಬರಬೇಕು ಅಂದ್ರೆ, ಪುರಾಣಗಳಿಂದ ಪುಣ್ಯ ಕಥೆಗಳಿಂದ ಅಥವಾ ನಮಗೇನಾದ್ರೂ ಲಾಭ ಇದೆ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ಅಲ್ರಿ ದುಡ್ಯಾಕ್ ಹೋದ್ರೆ ರೊಕ್ಕ ಸಿಗ್ತದ, ಅಲ್ಲಿ ಹೋದ್ರೆ ಅದು ಸಿಗತದ, ಇಲ್ಲಿ ಹೋದ್ರೆ ಇದು ಸಿಗತದ, ಇಲ್ಲಿ ಬಂದು ಸುಮ್ಮ ಕೈಗೆ ಕೊಟ್ಟು ಕೇಳಿ ಹೋಗ್ಬೇಕಲ್ಲ, ನಮಗೇನು ಸಿಗತದ ಈ ಪ್ರವಚನದೊಳಗ? ಈಗ ಬೇರೆ ಪ್ರವಚನಕ್ಕೆ ಹೋಗ್ತಿದ್ದ ಪ್ರತಿದಿನ ಪ್ರವಚನಕ್ಕೆ ಹೋಗಬೇಕಾದ್ರೆ ಒಬ್ಬ ಒಟ್ಟ ಪ್ರವಚನ ಅಂದ್ರೆ ಕೇಳ್ತಿರ್ಲಿಲ್ಲ, ಒಬ್ಬ ಪ್ರವಚನ ಅಂದ್ರೆ ಬಿಡ್ತಿರ್ಲಿಲ್ಲ. ಗೆಳೆಯಾಗಂತ ದೋಸ್ತ ಬಹಳ ಚಲೋ ಪ್ರವಚನ ಹೇಳಕ್ ಬಂದಾರ, ನಡಿ ಹೋಗೋಣ. ಏನ ಪುರಾಣ ಹೇಳಿದ್ರೊಳಗ ಪ್ರವಚನ ಹೇಳಿದ್ರೊಳಗೆ ಏನು ಸಿಗಬೇಕು ಮಾರ, ನಡಿ ನಡಿ ನಾ ಇಲ್ಲೇ ಕುಂದಿರ್ತೀನಿ, ನೀವು ಹೋಗೋದಾದ್ರೆ ಹೋಗುವ, ನಾನಂತೂ ಬರೋದಿಲ್ಲ ಅಂದ. ಹಾಗಲ್ಲ ದೋಸ್ತ, ಬಹಳ ಚಲೋ ಹೇಳಕತ್ತ, ನಡೆದ್ರೆ ನಡಿ, ಸುಮ್ಮನೆ ಎದ್ದರೆ ಕುಂತರೆ ಎದ್ದು ಬರುವಂತೆ ಸಾಧ್ಯ ಇಲ್ಲಪ್ಪ, ಬರಕ್ಕಾಗುದಿಲ್ಲ. ಇಲ್ಲಿ ಹೇಳೋದ್ರೊಳಗ ಏನು ಬರೋದಿಲ್ಲ ಅಂದಿದ್ನಲ್ಲ, ಅವನು ಹೇಳಿದ ದಿನ ಪ್ರವಚನಕ್ಕೆ ಹೋಗ್ತಿದ್ಲು, ಪ್ರಾಣಕ್ಕೆ ಹೋಗ್ತಿದ್ಲು. ಒಂದು ದಿನ ಗಂಡಗಂದ್ರಿ ಗುರುಗಳು ಬಹಳ ಚಲೋ ಪುರಾಣ ಹೇಳಕತ್ತಾರ, ಬಹಳ ಚಲೋ ಪ್ರವಚನ ಮಾಡಾಕತ್ತಾರ, ನೀವು ಪ್ರವಚನ ಕೇಳಕ್ ಹೋಗಿರೇನು? ಏನೇ ಆ ಪ್ರವಚನಕ್ಕೆ ಹೋದ್ರೆ ಸಿಗುದ ಬಿಡುದ? ಅಲ್ಲಿ ಏನು ಸಿಗುದಿಲ್ಲ ಅಂತ ಗೊತ್ತಾಗಿ ಇಲ್ಲೇ ಕಟ್ಟಿ ಮುಂದ್ಕೊಂಡ್ರಾಗತ್ತಿ, ನಾ ಪ್ರವಚನ ಏನು ಬೇಡ ನನಗಂದ. ಎಲ್ಲಿ ಬಿಗಿ ಹಚ್ಚಬೇಕು ಅಲ್ಲಿ ಬಿಗಿ ಹಚ್ಚಿದ್ರೆ ಹೋಗ್ತೀವಿ, ನಾವು ಬೇರೆ ಕಡೆ ಬಿಗಿ ಹಚ್ಚಿದ್ರೆ ಹೋಗುದಲ್ಲ. ಹೇಳ್ತೇನು ರೀ, ನಾಳೆ ಪ್ರವಚನಕ್ಕೆ ಹೋಗಿ ಗುರುಗಳು ಏನು ಹೇಳ್ಯಾರಂತ ಮನೆಗೆ ಬಂದು ಹೇಳಿದ್ರಿ, ಊಟ ಇಲ್ಲದ ಇದ್ರ ಏನೂ ಇಲ್ಲ. ಹಿಂಗ ಮಾಡಿದ್ರೆ ಅವ ಅಂದ ಹೋಗಬೇಕು. ಗುರುಗಳು ಹೇಳಿದ್ದನ್ನ ಬಂದು ಹೇಳಬೇಕಂತ ಹೇಳ್ಯಾರ, ಮತ್ತೆ ಏನ್ ಹೇಳಬೇಕು? ಪ್ರವಚನಕ್ಕೆ ಹೋದ್ರೆ ಹೇಳಕ್ ಬರ್ತೈತಿ, ಇಲ್ಲ ಅಂದ್ರೆ ಹೇಳಕ್ ಬರೋದಿಲ್ಲ. ಇವತ್ತು ಎಲ್ಲ ಕಟ್ಟಿ ಮೇಲ್ಕೊಂಡು ದೇವಿ ಹೇಳಿಕೆ ಹಾಕೊಂಡು ಕುಂತು ಬಿಡು ಮನುಷ್ಯ, ಪ್ರವಚನಕ್ಕೆ ಹೋಗಿ ಅನ್ಕೊಂಡ್ರು ಏತನ ಅವ್ರಾಗುತ್ತಿದ್ದೆ ಮ್ಯಾಲ ಕುಂತಿದ್ದ ಕರೆಕ್ಟ್ ಪುರಾಣ ಕೇಳಿ ಬಂದು ನನಗೆ ಹೇಳಿದ್ರೆ ಊಟ, ಇಲ್ಲ ಇದ್ರೆ ಏನೂ ಇಲ್ಲ ಉಪವಾಸ ಅಂದು. ಗಂಡಂದ ಏನು ತಲೆ ತಿಂತೀವೋ ಮರ, ಆಯ್ತು ಕೇಳಿ ಬರ್ತೀನಿ, ಒಂದು ದಿನ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂದ. ಹೆಂಡತಿ ಅವತ್ತು ಮನೆಗೆ ಉಳ್ಕೊಂಡ್ಲು, ಗಂಡ ಪುರಾಣಕ್ಕೆ ಹೋದ. ಪುರಾಣಕ್ಕೆ ಹೋಗೋದ್ರೊಳಗೆ ಪುರಾಣಿಕರು ಹೇಳಕತ್ತಿದ್ರು ಏನಂತ, ಇನ್ನೇನು ಹಿಂದೆ ಗೇಟ್ ಒಳಗೆ ಬರ್ಬೇಕಾದ್ರೆ ಹೇಳಿದ್ರು, ಬಂದವರು ಬರ್ರಿ ಅಂದ್ರು. ಅವ ಅಂದ, ಬಹುಶಃ ಗುರುಗಳು ನನಗ ಕರೆಯಾಕತ್ತಿರ್ಬೇಕಂದ. ಅವ ನನಗ ಬಂದವರು ಬರ್ರಿ ಅಂದ್ಗಳೇನೆ ಇವ ಹಿಂಗ್ ಕಾಲರ್ ಆರಿಸ್ಕೋ ಅಂತ ಬಂದ. ಕುಂತವ್ರು ಕುಂದ್ರಿ ಅಂದ್ರು. ಅಯ್ಯೋ ಶಿವ, ಎಂತ ಮರ್ಯಾದೆ, ಒಂದ ದಿನ ಬಂದಿನಿ, ಗುರುಗಳು ಬಂದ್ಗಳನ್ನೇ ಬಾ ಅಂದ್ರು. ಹೀಗೆ ಕುಂದ್ರಾಕತ್ತೀನಿ, ಕುಂಡ್ರ ಅನ್ನಕತ್ತಾರ, ನನಗ ಅನ್ನಕತ್ತಿರ್ಬೇಕಂದ ಅವ ಮಗ. ಕುಂತವ್ರು ಕುಂಡ್ರಿ ಕುಂತ, ಗುರುಗಳ ಬಂದಂದ್ರು. ಹೋದವ್ರು ಹೋರಿ ಅಂದ್ರ ಅವ್ರು. ಗುರುಗಳು ನನಗೆ ಹೇಳಕತ್ತಿರ್ಬೇಕಂತ ತಿಳ್ಕೊಂಡು ಇವ ಬಂದ ಕುಂತ ಯಾಕೆ ಹೊಂಟ. ಗುರುಗಳು ಹೋಗಂದಾರಂತ ಹೊಂಟಕ್ಕರೆ ಹಂಗ ಹೋಗಿರ್ಲಿಲ್ಲ. ಗುರುಗಳು ಹೇಳಿರುವಂತಹ 3 ಮಾತುಗಳನ್ನು ಬಹಳ ಚಲೋ ನೆನಪಿಟ್ಟಿದ್ದ. ಏನು? ಬಂದವರು ಬರ್ರಿ, ಕುಂತವ್ರು ಕುಂದ್ರಿ, ಹೋದವರು ಹೋರಿ. ಈ 3 ಮಾತುಗಳನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳಿದ್ದ. ಪುರಾಣದಿಂದ ಗೇಟ್ ಹೊರಗೆ ಹೋಗಬೇಕಾದ್ರೆ ಹೇಳ್ಕೊಂತ ಹೊಂಟ. ಏನಂತ? ಗುರುಗಳೇನ್ ಹೇಳಿದ್ರು? ಬಂದವರು ಬಾ ಅಂದ್ರು, ಕುಂದ್ರವ್ರಿಗೆ ಕುಂದ್ರಂದ್ರು, ಹೋದವರಿಗೆ ಹೋಗಂದ್ರು ಅಂದ್ರು ಅಂತ ತಿಳ್ಕೊಂಡು ಹೇಳಿ ಅನ್ಕೋಂತ ಹೊರಟ. ಆ ಟಗದೊಳಗೆ ಟೈಮ್ ಆಗಿತ್ತು, ಹೆಂಡತಿ ಮಲ್ಕೊಂಡಿದ್ಲು. ಇನ್ನೇನು ಎಬ್ಬಿಸಿ ಹೇಳೋದು ಬಿಡಂತ ತಾನೂ ಮಲ್ಕೊಂಡ. ಅವತ್ತ ರಾತ್ರಿ ಏನು ಘಟನಾ ನಡೀತದೆ ಅವ್ರ ಮನೆಯೊಳಗಂದ್ರ, ಊರಾಗ ಕಳ್ಳರು ಬಂದಿದ್ರು. ಕಳ್ಳರು ಆ ಊರಾಗ ಒಂದು 4-5 ಮನೆ ಕಳ್ಳತನ ಮಾಡ್ಕೊಂಡು ಇವನು ಮನೆ ಕಳ್ಳತನ ಮಾಡ್ಬೇಕಂತ ಬಂದಿದ್ರು. ಅವನು ಇವನು ಮನೆ ಕಳ್ಳತನ ಮಾಡ್ಬೇಕಂತ ಹೇಳಿ
ಇನ್ನೇನು ಇವನು ಮನೆಯೊಳಗೆ ಹೋಗಬೇಕು ಅನ್ನೋದ್ರೊಳಗ ಅವ ಏನು ಪುರಾಣ ಕೇಳಿ ಬಂದು ಮಲ್ಕೊಂಡಿದ್ನಲ್ಲ, ರಾತ್ರಿ ಬಡಬಡ್ಸಕತ್ತಿದ್ದ ಈ ಮಗ. ಅಲ್ಲಿ ಪುರಾಣದಾಗ ಹೇಳಿದ್ದಿಲ್ಲ ಬಡಬಡ್ಸಕತ್ತಿದ್ದ. ಆ ಕಳ್ರ ಮನೆಯೊಳಗೆ ಬರ್ಬೇಕಾದ್ರೆ ಅಂದ, ಬಂದ್ರ್ಯ ಬರ್ರಿ ಅಂದಿವ. ಯಾರು ಮಕ್ಕೊಂಡಿದ್ನಲ್ಲ ಇವ, ಯಾರಿಗೆ ಹೇಳಕತ್ತಾನ? ಪುರಾಣಕ್ಕೆ. ಇವ ಮಕ್ಕೊಂಡದ್ ಗಂಡ ಒಬ್ರು ಅವ್ರಿಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಹಗಲತ್ತು ಏನು ಬಹಳ ನೆನಪಿಸ್ಕೊಳ್ತೇವೆ, ನಮ್ಮ ರಾತ್ರಿ ನಾವು ಬಡಬಡಿಸ್ತೇವೆ. ನೀವೇನಂತೀರ ಅದಕ್ಕೆ? ಬಡಬಡಿಸೋದು ಅಂತೀರಲ್ಲ. ಬಂದ್ರ್ಯ ಬರ್ರಿ ಅಂದ. ಕಳ್ರಿಗೆ ಡಸ್ ಅನ್ನಿಸ್ತೊಂಬ್ರಿ. ಅಲ್ಲ, ನಾವು ಮನಿ ಕಳತನ ಮಾಡೀವಿ, ಮನೆಯಾಗ ಮಕ್ಕೊಂಡ್ರ ಅಂತ ಮನೆಗೆ ಬಂದೇವಿ. ಈ ಮಗ ನೋಡಿದ್ರ ಬಂದ್ರ್ಯಾ ಬರ್ರಿ ಏನಾಕತ್ತಾನ. ಇದು ಹೆಂಗ? ನಡ್ರಿ ಒಳಗಡೆ ಹೋಗೋಣ ಅಂತ ಹೋದ್ರು. ಟ್ರೆಜರಿ ಲಾಕರ್ ಚಾವಿ ತೆಗೆದ, ಇನ್ನೇನು ಹಿಂಗ ಬಾಕ್ಲಾ ತೆಗೆದ ತಳಗ ಕುಂಡ್ರಬೇಕನ್ನೋದ್ರೊಳಗ ಮತ್ತ ಅಂದ, ಏನು ಕುಂದ್ರಿ ಅಂದ. ಈ ಕಳ್ರಿಗೆ ಡಸ್ ಅಂತೊಮ್ಮಳಿ ಬಂದಿವಿ ಬರ್ರಿ ಅಂದ, ಕುಂತೀವಿ ಕುಂದ್ರಿ ಅಂದ. ಲೇತಮ ಇವ ನಮ್ಮ ಪಕ್ಕ ಸಾಹೇಬ್ ಹಿಡಿತಾನ, ಮೊದಲು ಇಲ್ಲಿಂದ ನಡ್ರಿ ಅಂತ ತಿಳ್ಕೊಂಡು ಹೇಳಿ ಇನ್ನೇನು ಹಿಂಗ ಎದ್ದು ಹೋಗಬೇಕು ಅನ್ನೋದ್ರೊಳಗ ಅಂದ, ಏನು ಹೊಂಟ್ರ್ಯ ಹೋರಿ ಅಂದವ. ಕಳ್ಳಂದ್ರೆ ತಮ್ಮ ಇವ ಬೆನ್ನು ಹತ್ತತಾನ ಅಂತ ತಿಳ್ಕೊಂಡು ಹೇಳಿ ಏನು ಕಳತನ ಮಾಡ್ಕೊಂಡು ಬಂದಿದ್ರಲ್ಲ ಬಂಗಾರ ಎಲ್ಲ ಅವನ ಮನೆಯೊಳಗೆ ಹೋಗುದು, ಬಡ 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 ಹುಡ್ಕೋಂತ ಹೋದಗಳೇ ನೆಸಿನೊಳಗೆ 4 ಹೆಂಡತಿ ಮನೆ ಎದ್ದು ಮನೆಗೆಲ್ಲ ಕಸ ಹೊಡೆದ, ಅಂಗಳಕ್ಕೆ ನೀರು ಹೊಡೆದ, ರಂಗೋಲಿ ಹಾಕುವಂತ ಸಮಯ. ಹೆಂಡತಿ ಎದ್ದು ನೋಡ್ತಾಳ, ಪಡಸಾಲೆಗೆಲ್ಲ ಮಿಂಚಾಕತ್ತಾವ ಬಂಗಾರ ಸಾಮಾನ. ಗಾಬರಿ ಆದ್ಮೇಲೆ ಏನಿದೆ ಇಟ್ಟು ಬಂಗಾರ. ಅವಾಗ ಗಂಡ ಎದ್ದ ತಕ್ಷಣ ಗಾಬರಿಯಾಗಿ ಗಂಡ ಕೇಳ್ತಾನೆ, ಏನಾಯ್ತು ಇಟ್ಟು ಬಂಗಾರ ಹಿಂಗ್ಯಾಂಗ ಬಿದ್ದೈತೆ? ಮನಿ ಬಾಕ್ಲದೊಳಗೆ ಬಂದು, ಅರೇ ನಿನ್ನೆ ನೀವೇನು ಪುರಾಣಕ್ಕೆ ಹೋಗಿದ್ರಲ್ಲ, ಆ ಪುರಾಣಕ್ಕೆ ಹೋದ ಪ್ರಭಾವ ಈ ಬಂಗಾರ ಅಂದ್ಲ ಹೆಂಡತಿ. ಏನದು ನನಗೆ ತಿಳಿಲಿಲ್ಲ. ಏನು ನಿನ್ನೆ 3 ಮಾತು ಕೇಳ್ಕೊಂಡು ಬಂದಿದ್ರಲ್ಲ, ಯಾವ ಮಾತು? ಏನು ಹೇಳಿದ್ರು ಅವರ ಗುರುಗಳು? ಮಾತಾಡ್ರಿ, ಏನಾಗೋದಲ್ಲ. ಬಂದ್ರ ಬರ್ರಿ, ಕುತ್ಕಂದ್ರ ಕುತ್ಕರ್ರಿ, ಹೋದ್ರ ಬಸಾಪುರದವ್ರ ನೀವು ಶಾಲ್ಯಾಗ 100ಕ್ಕೆ 100 ಮಾರ್ಕಸ್ ಮಾಡ್ತಾನೆ. ಮಾಸ್ತರ್ಗೆ ಹೇಳ್ಬಿಡ್ತೇನೆ 100ಕ್ಕೆ 100 ಮಾರ್ಕಸ್. ಹೇಳಿದ್ರು ಗುರುಗಳು, ಬಂದವರು ಬರ್ರಿ, ಕುಂತವ್ರು ಕುಂದ್ರಿ, ಹೋದವ್ರು ಹೋರಿ ಅಂತ ಏನು 3 ಮಾತು ಕೇಳ್ಕೊಂಡು ಬಂದಿದ್ರಲ್ಲ, ಅನುಕೂಲ ಆಯ್ತು ಅಂತ ಹೆಂಡತಿ ಹೇಳ್ತಾಳ. ಗಂಡಂದ ಕುಚಿ ಮೊದಲಾರ ಹೇಳ್ಬೇಕು, ದಿನ ಪುರಾಣಕ್ಕೆ ಹೋಗಿದ್ನಿ ಅಂತಂದ ಆ ಮಗ. ನಾ ಹೇಳಕತ್ತಿದ್ದು, ನಿಮ್ಮ ಮನೆಯೊಳಗೆ ಬಂಗಾರ ಸಿಗತ್ತದ ಇನ್ನು ನನಗಂತೂ ಗೊತ್ತಿಲ್ಲ. ನನ್ನ ಆಸ್ತಿಕ ನನಗೆ ಯಾವುದು ಗೊತ್ತಿಲ್ಲ. ಆದರೆ ನಿಮ್ಮ ಮನೆಯೊಳಗ ಕಳ್ಳ ಬರ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಆ ಕಳ್ಳ ಬೇರೆ ಮನೆಗೆ ಕುಡುಗು ಮಾಡ್ಕೊಂಡು ಬಂದು ನಿಮ್ಮ ಮನೆಯೊಳಗೆ ಬಂಗಾರ ಹೋಗ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಅದುವರೆ ಮತ್ತೆ ಅಲ್ಲೇ ಬಂಗಾರ ಸಿಕ್ತು, ನಮಗೇನು ಸಿಗುತ್ತದೆ ಅಂತ ನೀವು ನನಗೆ ಪ್ರಶ್ನೆ ಮಾಡಿದ್ರೆ, ಆ ಲದಮ್ಮನ ಗರ್ಭಗುಡಿಯ ಉದ್ಘಾಟನೆಯೊಳಗ ಈ ಯರನಾಳ ಸ್ವಾಮಿಗಳು ಏನೊಂದು ಮಾತು ನೀವು ಕೊಡ್ತಾರೆ ಅಂದ್ರೆ, ಈ ಪ್ರವಚನದ ಮೂಲಕ ಬಂಗಾರ ಸಿಗುತ್ತದ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ 5 ದಿನ ಇಲ್ಲಿ ಬಂದು ಪುರಾಣಗಳನ್ನ ಪ್ರವಚನವನ್ನ ಕೇಳಿದ್ದಾರೆ. ಆದ್ರೆ ಬಸಾಪುರದ ಎಲ್ಲ ಮನುಷ್ಯರ ಮನಸ್ಸುಗಳು ಬಂಗಾರದ ಮನಸ್ಸುಗಳಾಗ್ತವೆ, ಬಂಗಾರದ ಮನಸ್ಸುಗಳಾಗ್ತವೆ. ಇದು ಆನಂದನ ನಿಜವಾದ ಪವಾಡ ಪ್ರಾರಂಭ ಆಗುತ್ತದೆ ಇವತ್ತಿನಿಂದ. ಕೇಳಬೇಕು ಶರಣರ ನುಡಿಗಳನ್ನ, ಮಹಾತ್ಮರ ನುಡಿಗಳನ್ನ. ಅದಕ್ಕಾಗಿ ಹೇಳ್ತಾರೆ, ಶರಣರ ನುಡಿಗಳಿಂದ ಏನೆಲ್ಲ ಲಾಭ ಆಗ್ತದೆ ಅನ್ನೋದಕ್ಕಾಗಿ ಉದಾಹರಣೆ. ಪುರಾಣಗಳು, ಪುಣ್ಯಕಥೆಗಳು ಈ ಮನುಷ್ಯನ ಬದುಕನ್ನ ಪರಿವರ್ತನೆ ಮಾಡ್ತವೆ, ಈ ಮನುಷ್ಯನ ಬದುಕನ್ನ ಬದಲಾವಣೆ ಮಾಡ್ತವೆ. ಹಾಗಾಗಿ ಪುರಾಣಗಳನ್ನ, ಪ್ರವಚನಗಳನ್ನ ನಾವೆಲ್ಲರೂ ಕೇಳಬೇಕು. ಇವತ್ತಿನಿಂದ ನಿಮ್ಮೊಳಗ ಎಷ್ಟು ದಿನ ಪ್ರವಚನ ನಡೀತದೆ? 5 ದಿನ ನಡೀತದೆ. 5 ದಿನ ನಾ ಬರ್ತೀನಿ, ನೀವೆಲ್ಲ ಆರಾಮ್ ಮನೆಯಾಗಿರ್ಬೇಕ? ಯಾವ ಮನೆಯಾಗಿರ್ಬೇಕ? ಬರ್ಬೇಕ? ಯಾರ ಸಲುವಾಗಿ ಹಚ್ಚಾರ ಪುರಾಣ? ಇದೆಲ್ಲ ತಿಳ್ಕೊಂಡು ಈಗೀಗ ಹೊಂಟೀರಿ ಅಂದ್ರೆ ನಿಮಗೆ ಏನ್ ಹೇಳ್ಬೇಕು ನಾನು?
5 ದಿನಗಳ ಕಾಲ ಸರಿಯಾದ ಸಮಯಕ್ಕೆ ಪ್ರವಚನ ನಡೀತದೆ. ಇವತ್ತು ಸಮಯ 9 ಗಂಟೆ 20 ನಿಮಿಷ ಆಯಿತು. ನಾಳೆಯಿಂದ ನಮ್ದು 9 ಗಂಟೆಗೆ ಪುರಾಣ ಮುಗಿತದೆ, ಪ್ರವಚನ ಮುಗಿತದೆ. ನಾಳೆ ಎಷ್ಟು ಗಂಟೆಗೆ ಪ್ರವಚನ ಪ್ರಾರಂಭ ಮಾಡೋಣ? ನೀವೇ ಹೇಳಿ, ಎಷ್ಟು ಗಂಟೆಗೆ ಮಾಡೋಣ? ಸಲ ಇಷ್ಟು ಹೇಳೋಕೆ ಅಷ್ಟಕ್ಕೆ ನಾ ಬಂದ್ಕೊಂಡ್ಬಿಡ್ತೀನಿ. ಯಾರು ನೀವು ಒಬ್ಬರೇ ಬಂದ್ರು ಅಷ್ಟೇ, ನೀವು 10 ಜನ ಬಂದ್ರು ಅಷ್ಟೇ, 10,000 ಜನ ಬಂದ್ರು ಅಷ್ಟೇ, ನಾವಂತೂ ಪುರಾಣ ಟೈಮಿಗೆ ಹೇಳೋದಂದ್ರೆ ಹೇಳು. ಎಷ್ಟು ಗಂಟೆಗೆ ಪುರಾಣ ಪ್ರಾರಂಭ ಮಾಡೋಣ? ಒಂದ್ 8 ಅಂತದ, ಒಂದ್ 7 ಅಂತದ, ಒಂದ್ 7:30 ಅಂತದ. 7 ಗಂಟೆಗೆ ಹುಡುಗರು ಧಾರಾವಾಹಿ ಇರ್ತದೆ, ಅದೆಲ್ಲ ಬಿಟ್ಟು ಬರ್ತೇನೆ. 7:30 ಸಂಗೀತ ಪ್ರಾರಂಭಗೊಳ್ಳುತ್ತದೆ. ಸರಿಯಾದ ಸಮಯ 8 ಗಂಟೆಗೆ ನಾನು ವೇದಿಕೆ ಇರ್ತೇನೆ. 8 ಗಂಟೆ 1 ನಿಮಿಷಕ್ಕೆ ನನ್ನ ಪುರಾಣ ಪ್ರಾರಂಭಗೊಳ್ಳುತ್ತದೆ. ಎಷ್ಟು ಗಂಟೆಗೆ? ಅಥವಾ 8 ಗಂಟೆಗೆ ನನ್ನ ಪ್ರವಚನ ಪ್ರಾರಂಭಗೊಳ್ಳುತ್ತದೆ. 7:30 ಉಭಯ ಕಲಾವಿದರು ಸುಮಾರು ಅರ್ಧ ಗಂಟೆ ಅರ್ಥಾತ್ 30 ನಿಮಿಷ ಸಂಗೀತವನ್ನು ಹಾಡ್ತಾರೆ. ಬಹಳ ಅದ್ಭುತವಾಗಿ ಹಾಡ್ತಾರೆ. ಸಂಗೀತವನ್ನ ಕೇಳಬೇಕು. ನಾದ ನಿನಾದಗಳನ್ನ ಕೇಳುವುದರಿಂದ ಮನಸ್ಸು ನೆಮ್ಮದಿಯ ಕಡೆಗೆ ಮುಖ ಮಾಡ್ತದೆ. ಈ ಮನಸ್ಸು ಶಾಂತಿ ಆಗ್ತದೆ. ಹಾಗಾಗಿ ನೀವು ಮೊದಲು ಎಷ್ಟು ಗಂಟೆಗೆ ಬರಬೇಕು? 7:30 ಬರ್ಬೋದು. ಮತ್ತೆ 8 ಕೇಳಂತ ಈಗ 2 ಕುಂಡ್ರಿಸಿ ಮತ್ತೆ 8ಕ್ಕೆ ಬಂದಿದೆ ಎಲ್ಲರೂ. ಹಾಗಿಲ್ಲ, 7:30 ಬರಬೇಕು. ನಾನು 7:30 ಬರ್ತೇನೆ. 8 ಗಂಟೆಗೆ ನನ್ನ ಪ್ರವಚನವನ್ನ ಪ್ರಾರಂಭಿಸ್ತೇನೆ ಎನ್ನುವಂತಹ ಮಾತುಗಳನ್ನ ತಮಗೆ ಹೇಳಿ ಇನ್ನೊಂದು ನಿಮಗೆ ಸ್ವಲ್ಪ ಹೇಳಿಬಿಡ್ತೇನೆ. ನಾಳೆ ವ್ಯವಸ್ಥೆ ಏನಾಗ್ಬೇಕು ಅಂದ್ರೆ ದಯವಿಟ್ಟು ಚೇರುಗಳನ್ನ ಹಾಕ್ಬೇಡಿ. ಯಾಕಂದ್ರೆ ಜಾಗ ನೀವು ಮೊದಲೇ ಬಹಳ ನೈಲ್ ಹೊಲಗಿಲ್ಲ ಹಾಕಿ ಜಾಗ ಬಹಳ ಸಣ್ಣದೈತಿ, ಜನಗಳು ಬಹಳ ಬರ್ತಾರೆ. ಹಾಗಾಗಿ ಚೇರನ್ನ ಹಾಕಬೇಡಿ. ಇಲ್ಲೇನು ಮುಂದಿಟ್ಟಿರಲಿ. ದಯವಿಟ್ಟು ಈ ಚೇರುಗಳ ನಾಳೆ ಏನೂ ಇರಬಾರ್ದು, ಎಲ್ಲ ಕುಲ್ಲಾಗಿರ್ಬೇಕು. ತಾಡ್ಪಲ್ ಹಾಸ್ರಿ, ತಾಡ್ಪಲ್ ಅಂತ್ರಿ ಹಾಳಂತೆ. ನಿಮ್ ಭಾಷೆ ನಮ್ಮ ಭಾಷೆ ಬಹಳ ವ್ಯತ್ಯಾಸ ಆಗತ್ತೆ. ನಾವೆಲ್ಲ ಗುಲ್ಬರ್ಗ ಮಂದಿ, ನೀವೆಲ್ಲ ಹಾವೇರಿ ಮಂದಿ. ನೀವು ಚೊಕ್ಕ ಕನ್ನಡ ಮಾತಾಡೋರು, ನಾವು ಅರ್ಧಂಬರ್ಧ ಕನ್ನಡ ಮಾತಾಡೋರು. ಅದ್ರ ಸುಮ್ಮ ಮಾತಾಡಕತ್ತೀನಿ. ನಾನು ಭಾಷೆ ಸಮಸ್ಯೆ ಎಷ್ಟಾಗ್ತದೆ ಅಂತಂದ್ರೆ, ಬೀದರ್ ಹತ್ರ ಔರಾದ್ ಅಂತ ಒಂದು ಊರು ಬರ್ತದೆ. ನಮ್ಮ ಕರ್ನಾಟಕದ ಕೊನೆಯ ಜಿಲ್ಲೆ ಬೀದರ್ ಜಿಲ್ಲೆ. ಅದಕ್ಕೆ ಏನಂತ ಕರೀತಾರ? ಶಾಲೆ ಓದಿರಲಿ. ಬೀದರ್ ಜಿಲ್ಲೆಗೆ ಏನಂತ ಕರೀತಾರ? ಏನಂತ ಕರೀತಾರ? ಏನಂತ ಕರೀತಾರೆ? ಕರ್ನಾಟಕದ ಕೊನೆಯ ಜಿಲ್ಲೆ. ಬೀದರ್ ಜಿಲ್ಲೆ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಕಿರೀಟ ಅಂತ ಕರೀತಾರೆ. ಶಾಲೆಗಳು ಓದಿರಲಿ ಸರ್, ಇಲ್ಲಿ ಕೇಳಿ. ನಾನು ಒಬ್ಬ ಮಾಸ್ತರ, ನಾನು ಕೇಳಿ. ಬೀದರ್ ಜಿಲ್ಲೆಗೆ ಕರ್ನಾಟಕದ ಕಿರೀಟ ಅಂತ ಕರೀತಾರೆ. ಆ ಕಿರೀಟ ತಗೊಂಡು ನಾವೇ ನೋಡಿದ್ರೆ ಅದು ಹಂಗಿದೆ. ಅಲ್ಲಿ ಕತೆ ಹೇಳಾಗತ್ತೆ. ನನ್ನ ಜೀವನ ನಡೆದ ಹೇಳಾಗತ್ತೆ. ಈ ಭಾಷೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದ್ರ, ಒಂದ್ಸರಿ ನಮ್ಮ ಅಜ್ಜರ ಜೊತೆ ಬೀದರ್ ಪೂಜೆಗೆ ಹೋಗಿದ್ವಿ. ನಮ್ದು ಹುಟ್ಟೂರು ವಿಜಯಪುರ ಜಿಲ್ಲೆ, ಅದ್ರ ಕಲ್ತಿದ್ದೆಲ್ಲ ಬೀದರಲ್ಲಿ ಶಿವಮೊಗ್ಗದಲ್ಲಿ. ಒಂದಿನ ಪೂಜೆಗೆ ಹೋದಂತ ಸಂದರ್ಭದಲ್ಲಿ ಅದು ಕೊನೆ ಬಾರ್ಡರ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ತೆಲಂಗಾಣ 3 ರಾಜ್ಯ ಕೂಡ್ತವೆ. ಬೀದರ್ದಿಂದ ಔರಾದದಿಂದ 15 ಕಿಲೋಮೀಟರ್ ಮಹಾರಾಷ್ಟ್ರ, 20 ಕಿಲೋಮೀಟರ್ ತೆಲಂಗಾಣ. ಭಾಷೆ ಎಷ್ಟು ಗೊಂದಲ ಅಂದ್ರ, ಅಲ್ಲಿ ಔರಾದಕ್ಕೆ ನಮ್ಮ ಅಜ್ಜರ ಜೊತೆ ಒಂದಿನ ಪೂಜೆಗೆ ರಾತ್ರಿ ಹೋಗಿ ಮಲ್ಕೊಂಡ್ವಿ. ನಾ ಬೆಳಿಗ್ಗೆ ಬೇಗ ಎದ್ದು ಹೊಲ್ತಿಕ್ಕಿ ಮುಖಮಾರ್ಜನೆ ಮಾಡ್ಕೊಂಡು ಭಸ್ಮ ಹಚ್ಕೊಳಕತ್ತಿದ್ದೆ. ಆ ಮನ್ಯಾಗ ಮಾಲಕ್ ಬಂದ, ಅಂದ್ರೆ ಹಿರಿ ಮನುಷ್ಯ ಬಂದ. ಯಪ್ಪ ಅಂದ, ಏನ್ರಿ ಯಪ್ಪ ಮತ್ತ ಏನು ಹೊರಗೆ ಹೋಯ್ಕೊಂತೀರೋ ಏನು ಒಳಗೆ ಹೋಯ್ಕೊಂತೀರೋ ಅಂತ ಕೇಳಿದ. ಅವ ನನಗೆ ನಾನಂದ್ರೆ ಯಪ್ಪ ನಾವು ಹೊರಗೆ ಹುಳಿ ಉಣ್ಣಿಗೆ ಹೊಯ್ಕೊಳ್ಳೋದು ಅಷ್ಟೇ ಗೊತ್ತೈತಿ, ಇಲ್ಲಿ ಹೊರಗ ಒಳಗೆ ಹೊಯ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅಂದನ. ಅವಾಗ ಅವ ಅಂದ, ಯಪ್ಪ ಹೊರಗೆ ಹೊಯ್ಕೊಳ್ಳೋದು ಒಳಗೆ ಹೊಯ್ಕೊಳ್ಳೋದು ಅಂತಂದ್ರೆ ಹೊಯ್ಕೊಳ್ಳೋದಲ್ಲ, ನೀವು ಹೊರಗೆ ಜಳಕ ಮಾಡ್ತೀರೋ ಅಥವಾ ಒಳಗೆ ಜಳಕ ಮಾಡ್ತೀರಿ ಅಂತ ಕೇಳಾಕತ್ತೀನಿ ಅಂದ. ಅವ ಮನಿ ಮಾಲಕ್. ಅವಾಗ ಗೊತ್ತಾಯ್ತು ನನಗೆ ಅಕ್ಕ ಹೊಯ್ಕೊಳ್ಳೋದು ಅಂತಾರ ಅಂತ. ಅಂದ್ರೆ ಭಾಷೆ ಸಮಸ್ಯೆ ಇಷ್ಟ ಆಗ್ತದೆ. ಹಾಗಾಗಿ ನನ್ನ ಭಾಷೆ ಕೇಳಕತ್ತದಲ್ಲ. ಓಕೆ,
ನಾಳೆ ದಯವಿಟ್ಟು ಇಲ್ಲಿ ಚೇರುಗಳನ್ನು ಹಾಕ್ಬೇಡ್ರಿ, ಅಲ್ಲಿ ಚೇರ್ ಇಟ್ಟಿರ್ಲಿ, ಎಲ್ಲವನ್ನ ಕಡೆ ದಂಡಿಗಿಡ್ರಿ. ಇಲ್ಲಿ ಮೊದಲಿಗೆ ತಾಯಿಯರಿಗೆ ಪ್ರಾಶಸ್ತ್ಯವನ್ನು ಕೊಡ್ರಿ, ಹಿಂದೆಗಡೆ ಶರಣರು ಕೂತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ರಿ. ನಾನು ನಿಜವಾಗ್ಲೂ ಆಶ್ಚರ್ಯ ಆದೆ. ಎಲ್ಲಾ ಪುರಾಣಕ್ಕ ತಾಯಿಯರು ಬಹಳ ಜನ ಇರ್ತಾರೆ, ಕರೆ ಬಸಾಪುರದೊಳಗೆ ಒಂದು ವಿಚಿತ್ರ ಏನು ಅಂದ್ರೆ ಹೆಣ್ಮಕ್ಳು ಕಡಿಮೆ ಅದಾರ, ಗಣಮಕ್ಳು ಬಹಳ ಅದಾರ. ಈ ಊರ ತೂರ್ ಚಪ್ಪಳ ಹುಡುಗಿ ನಮ್ಮದನ್ನ ಹೇಳಾಕತ್ತೀನಿ. ನಾವು ಓದಿರಲ್ಲ ಕಣ್ಣಾಗ ಅಮ್ಮ ನಾಳೆಯಿಂದ ಈಗ ಬಂದು ಕೂತ್ಕೊಳ್ಬೇಕಾ? ಇಲ್ಲೇ ಬಂದು ಕೂತ್ಕೊಳ್ಳಿ, ನಿಮಗಾಗಿ ಎಲ್ಲ ಆಸನದ ವ್ಯವಸ್ಥೆ ಮಾಡ್ತಾರೆ. ನಮ್ದು ನೋಡ್ರಿ ಎಷ್ಟು ಎಲ್ಲ ಅವ್ರದೈತಿ, ನಮ್ದು ಏನೈತಿ ಹೇಳ್ರಿ ಗಣಮಕ್ಕಳದು. 12 ಅಮಾವಾಸ್ಯೆ ಅವರು, 11 ಹುಣ್ಣಿಮೆ ಅವರು, ನಮ್ದು ಒಂದ ಹುಣ್ಣಿಮೆ ಐತಿ. ಯಾವುದು ಯಾವುದು ಹೊಡಿವಲ್ಲ ಒಂದ ನಮ್ಮದ ಎಲ್ಲ ಜೀವನ ಅವರಿಗೆ ಕೊಡ್ತಾರೆ. ಆದ್ರೂ ಇವತ್ತಿನ ದಿನ ಬಹಳ ಜನ ಇಲ್ಲಿ ಶರಣರು ಬಂದಿದ್ದೀರಿ, ಖುಷಿ ಆಯಿತು. ನಾಳಿನ ದಿನ ಹೀಗೆ ಮಾಡುವಂತಿಲ್ಲ, ಎಲ್ಲರೂ ಪದ್ಧತಿ ಪ್ರಕಾರ ಕಟ್ಕೊಳ್ಬೇಕು. ನಾಳೆ ಅಲ್ಲಿ ಬಾಕ್ಸ್ ಮೇಲೆ ಅಲ್ಲಿ ಇಲ್ಲಿ ಮ್ಯಾಲಿ ಎಲ್ಲಿ ಕುಂಡ್ರಂಗಿಲ್ಲ. ಇವತ್ತು ನಿಮಗೊಂದು ಪದ್ಧತಿಯನ್ನು ಹೇಳ್ಕೊಡ್ತೇನೆ. ನಾನು ಬೇರೆ ಇಲ್ಲ, ನಾನು ಯರ್ನಾಳದ ಸ್ವಾಮಿ ಆಗಿರ್ಬೋದು, ಬಸಾಪುರದ ಮಗನಾಗಿ ಈ ವೇದಿಕೆಗೆ ಬಂದಿದ್ದೇನೆ ಅಂತ ತಿಳ್ಕೊಂಡು ಈ ವೇದಿಕೆ ಮೂಲಕವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮೊದಲ ಮಾತು ನೀವೆಲ್ಲರೂ ಕೇಳ್ತೀರಲ್ಲ, ನಾನು ತಂದೆ ತಾಯಿಗಳನ್ನ ಎಲ್ಲರನ್ನ ಬಿಟ್ಟು ನಾನು ಬಂದಿದ್ದೇನೆ. ನನಗೆಲ್ಲ ಬಸಾಪುರದವರೇ ಇವತ್ತಿನಿಂದ ತಂದೆ ತಾಯಿಗಳು. ನಿಮ್ಮನ್ನ ನಾನು ತಂದೆ ತಾಯಿಗಳನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈ ಮಗ 5 ದಿನ ಉಪದೇಶ ಮಾಡ್ತಾನ. ನನ್ನ ಮಾತುಗಳು ಸ್ವಲ್ಪ ಕಠೋರ ಅನಿಸ್ತವೆ, ನನ್ನ ಮಾತುಗಳು ಸ್ವಲ್ಪ ಬೀರಸ್ ಅನಿಸ್ತವೆ ನಿಜ, ಆದರೆ ಸತ್ಯದ ಮಾತುಗಳನ್ನು ಹೇಳ್ತೇನೆ ಹೊರತಾಗಿ ಬಸಾಪುರದವರು ನಾನು ಬಹಳ ದೂರಿಂದ ಕರೆಸಿರಿ ಅಂತ ತಿಳ್ಕೊಂಡು ನಿಮ್ಮನ್ನ ಹೊಗಳಿ ನಿಮ್ಮನ್ನ ಅಟ್ಟಕ್ಕೇರಿಸಿ ಹೋಗಾಕ ನಾನು ಬಂದೇನೆ. ನಾನು ಸತ್ಯವನ್ನ ಹೇಳ್ತೇನೆ, ಸತ್ಯವನ್ನೇ ಮಾತನಾಡ್ತೇನೆ. ನನ್ನ ಮಾತು ಹೆಂಗಂದ್ರೆ ಚೆನ್ನಾಗಿಟ್ಟು ಸುತ್ತಿಗೆ ತಗೊಂಡು ಹೊಡಲ, ನಿಮಗಿಟ್ಟು ಡೈರೆಕ್ಟ್ ಹೇಳ ಚೆನ್ನಾಗಿಟ್ಟು ಸುತ್ತಿಗೆ ತಗೊಂಡು ಹೊಡಲ. ಚೆನ್ನಾಗಿಟ್ಟು ಸುತ್ತಿಗೆ ತಗೊಂಡು ಹೊಡೆದ್ರೆ ಬ್ಯಾನ್ ಹಾಕತ್ತೋ ಏನಿಲ್ಲ, ನುಯ್ತೈತಲ್ಲ. ನನ್ನ ಮಾತು ಸ್ವಲ್ಪ ಕ್ಲಾಸ್ ಅನ್ನಿಸ್ತವೆ, ನಾನು ನೇರ ನುಡಿಗಳನ್ನ ಆಡ್ತೇನೆ. ಕಾರಣ ನೀವು ಬದಲಾಗಬೇಕು ಅಂತ ನಾನು ಮಾತನಾಡ್ತೇನೆ ಹೊರತಾಗಿ ಬೇರೆ ಕಾರಣಗಳಿಂದಿಲ್ಲ. ಹಾಗಾಗಿ ನನ್ನ ಮಾತುಗಳು ಹೇಗೆ ಅಂದ್ರೆ, ನೀವು ಇಲ್ಲಿ ಕಬ್ಬು ಗಿಬ್ಬ ಬೆಳಿತಾರೆ, ನಿಮ್ ಸೈಡ್ ಬೆಳಿತೀರಿಲ್ಲ. ಕಬ್ಬು ಎಷ್ಟು ಜನ ತಿಂದಿರ ಕೈ ನೋಡೋದಿಲ್ಲ, ಒಬ್ಬರು ತಿಂದಿರ. ಹಾ ಎಸ್, ಕಬ್ಬು ಮ್ಯಾಲಿಂದ ತಿಂತಿರೋ ಏನು ಕೈಯಿಂದ ತಿಂತಿರೋ? ನಡ್ರಕ್ಕ ಹಾ ನಡ್ರಾಗ್ತವೆ ಅಲ್ಲ ಹೆಂಗ್ ತಿಂತೀರಿ ಕಬ್ಬ? ಸುಲ್ಕನ್ ತಿಂತವೆ ಮ್ಯಾಲಿಂದ. ಇವು ಕೆಲವು ಕಡ್ಕೊಂಡು ತಿಂತೀರಿ, ಮತ್ತೆ ಹಂಗ ತಿಳಿಯೋದಿಲ್ಲ. ಅಲ್ಲಿದ್ರೆ ಕಡ್ಕೊಂಡು ತಿಂತೀರಿ. ಇದಕ್ಕೆ ಈಗ ಮಾತಾಡ್ಬೇಡನಪ್ಪ ಹೇಳಕತ್ತೀನಿ ನಾನು ನಿಮಗೆ. ಮಾತಾಡಿದೀವ ಸುದ್ದಿ ಇರೋದಿಲ್ಲ. ಸ್ವಲ್ಪ ಲಕ್ಷ ಕೊಡ್ರಿ. ಗುರುಗಳು ಬಂದಾರ ಬಳಿ ಹೆಂಗ್ ಇರ್ಬೇಕು ಹಂಗ ಇರ್ಬೇಕು. ಯಾವ ವೇದಿಕೆಯೊಳಗೆ ಏನ್ ಮಾತನಾಡ್ಬೇಕು ಅದನ್ನೇ ಮಾಡ್ಬೇಕು. ನೀವು 3 ಉದಾಹರಣೆ ಕಳ್ಸ್ಯಾರ, ಗೊತ್ತಾಯ್ತಾ? ನಿಮ್ಮದೇ ಹೇಳಕತ್ತೇನೆ, ನಿಮ್ ಕತ್ತೇನೆ ಕಟ್ಟಿಗೆ ಆಲೋಚಿ. ನಿಮ್ದ ತಪ್ಪು ತಿಳ್ಕೊಬೇಡ್ರಿ, ನಿಮ್ದೇ ಹೇಳಕತ್ತೇನೆ. ಈಗ ನನಗೆ ಒಟ್ಟಿದ್ದೀರಿ ನೋಡೇ ಗೊತ್ತಾಗು. ಕಬ್ಬ ಮೇಲಿಂದ ತಿಂತಿರೋ ಏನು ತಳಗಿಂದ ತಿಂತಿರೋ? ಮೇಲಿಂದ ತಿನ್ಬೇಕಾದ್ರೆ ಬಹಳ ಸಿಹಿ ತನಕಮ್ಮ. ಅವ್ರು ಹೇಳೋ ಪ್ರಶ್ನೆ ಕರೆಕ್ಟ್ ಅದೇ. ತಳಗಿಂದ ಸಿಹಿ ಹತ್ತತ್ತ ಹೊರತಾಗಿ ಮೇಲಿನ ಗಳಿಕೆ ಸಿಹಿ ಹತ್ತೋದಿಲ್ಲ, ಅದು ಸವಳು ಇರ್ತದೆ. ಮೇಲಿನ ಗಳಿಕೆ ಸವಳು ಹತ್ತತ್ತ ಮೇಲಿಂದ ತಿನ್ಕೊಂತ ಬಂದಂಗ ಏನ್ ಅನ್ಸುತ್ತೆ ಕಬ್ಬ? ಸಿಹಿ ಅನ್ಸುತ್ತ. ಈ ಯರ್ನಾಳ ಸ್ವಾಮಿಗಳ ಮಾತು ಹೆಂಗ ಅಂತಂದ್ರೆ, ಮೇಲಿಂದ ಕಬ್ಬು ತಿಂದಾಗ ಮೊದಲ ಸವಳು ಹತ್ತತ್ತವ. ಮನೆಯಾಗ ಕೂತು ಹೋಗಿ ಯರ್ನಾಳ ಸ್ವಾಮಿ ಮಾತು ವಿಚಾರ ಮಾಡಿದಾಗ ಯರ್ನಾಳ ಸ್ವಾಮಿಗಳು ಹೇಳಿದ ಮಾತೆ ಸತ್ಯ ಅಂತ ಅನ್ನುತ್ತಾರೆ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಅಷ್ಟೇ. ದಯವಿಟ್ಟು ಅನ್ಯತ ಭಾವಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ಇದು ಯಾವುದೇ ಧಾರ್ಮಿಕದ ಪರಂಪರೆಯ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ಭಾರತದ ಸನಾತನ ಪರಂಪರೆಯ ಕಾರ್ಯಕ್ರಮ, ಭಾರತ ದೇಶದ ಸಂಸ್ಕೃತಿಯ ಸಂಸ್ಕಾರದ ಕಾರ್ಯಕ್ರಮ. ನಾವೆಲ್ಲರೂ ಇವತ್ತಿನ ದಿನ ದಾರಿ ತಪ್ತಾ ಇದ್ದೇವೆ. ನಾವೆಲ್ಲರೂ ಸಹಿತ ಇವತ್ತಿನ ದಿನ ಸಂಸ್ಕಾರದಿಂದ ವಂಚಿತರಾಗ್ತಾ ಇದ್ದೇವೆ. ಸಂಸ್ಕಾರದಿಂದ ಬಸಾಪುರ ವಂಚಿತ ಆಗಬಾರದು, ಸಂಸ್ಕಾರದಿಂದ ವಂಚಿತರಾಗಬಾರದು.
ಪುನಃ ಬಸಾಪುರನಿಂದ ಮತ್ತೊಮ್ಮೆ ಭಾರತದ ಸಂಸ್ಕೃತಿ ಸಂಸ್ಕಾರ ಇಡೀ ಭಾರತಕ್ಕೆ ಮಿಂಚಬೇಕು ಅಂತ ಇಲ್ಲಿ ಪ್ರವಚನಾಚಾರ. ನನ್ನ ಸಲುವಾಗಿಲ್ಲ, ನಿಮ್ಮ ಸಲುವಾಗಿ ಎಲ್ಲವನ್ನು ತೊರೆದು ನಿಮಗಾಗಿ ನಾವು ಬಂದಿದ್ದೇವೆ. ಕೇಳಬೇಕು. 5 ದಿನ ಶರಣರ ನುಡಿಗಳನ್ನ, ಮಹಾತ್ಮರ ನುಡಿಗಳನ್ನ ಒಂದು ಮಾತು ಹೇಳ್ತೀನಿ. ಕಾವಿ ದಾರಿ ಹಳ್ಳಿ ಮಾತಾಡ್ಬಿಟ್ರೆ ಬದುಕಿದ ಇತಿಹಾಸ ಇಲ್ಲ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ನೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಚಂದ್ರಮವೆಂದು ಪರಿಪದ ಅರ್ಥವ ನೀಡಿದರೆ ಮುಂದೆ ಸಕಲ ಅರ್ಥವು ನೋಡ. ಆ ಜಂಗಮ ಹರನಂದು ಕಂಡು ನರನಂದು ಭಾವಿಸಿದರೆ ನರಕ ತಪ್ಪದು ಕಾರಣ ಕೂಡಲ ಸಂಗಮ ದೇವ. ಏನ್ ಬಂದೈತ್ ಬಿಡು ಅಂತ ತಿಳ್ಕೊಂಡು ಏನಾರ ಮಾತಾಡಿ ಕರೀರಿ. ನೀವ ಹಚ್ಚುತ್ತೀರಿ ಬೆಂಕಿ, ನಾನಲ್ಲ. ಬೆಂಕಿ ಜೊತೆಗೆ ಆಟ ಆಡಿದ್ರೆ ನಾವು ಮೈ ಸುಡ್ತದೋ ಎಣ್ಣೆ ಮೈ ಸುಡ್ತದೋ? ಕಾವಿ ಅಂದ್ರೆ ಬೆಂಕಿ ಇದ್ದಂಗ. ಇದು ಧರ್ಮದ ಉಪದೇಶವನ್ನ ಮಾಡಕ್ ಬಂದೈತೆ ಹೊರತಾಗಿ ಅಧರ್ಮದ ಉಪದೇಶವನ್ನ ಮಾಡಕ್ ಬಂದಿಲ್ಲ. ನಿಮಗೆ ನಾವು ಉಪದೇಶ ಮಾಡಕ್ ಬಂದೀನಿ, 4 ಮಾತುಗಳನ್ನು ಹೇಳಕ್ ಬಂದೀನಿ. ಕಾರಣ ಬಸಾಪುರವನ್ನ ಇಡೀ ಕರ್ನಾಟಕ ಈ ಕಡೆ ತಿರುಗಿ ನೋಡ್ಬೇಕು ಅನ್ನುವಂತ ಮಾತುಗಳನ್ನು ಹೇಳಕ್ ಬಂದೀನಿ, ಬೇರೆ ಏನಿಲ್ಲ. ಹಾಗಾಗಿ ಸ್ವಲ್ಪ ನನ್ನ ಮಾತುಗಳು ಬಿರುಸ ಅನಿಸ್ತಾವ, ಬಜ್ಜಿ ಅನಿಸ್ತಾವ. ಅನಿಸಿದ್ರು ಪರವಾಗಿಲ್ಲ, ಹೊಟ್ಟೆಯೊಳಗೆ ಹಾಕೊಳ್ಳಿ. 5 ದಿನ ಸುಮ್ಮ ಕುಂತ ಕೇಳಿ ನೋಡ್ರಿ. ಅಮ್ಮ ಇಲ್ಲಿ ಬಹಳ ಜನ ಅದೇ ಅಥವಾ ನಮ್ಮ ಮಾತು ನಮ್ಮ ಮಕ್ಕಳ ಕೇಳೋದಿಲ್ಲ, ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಾದ ನಮ್ಮ ಮಾತು ಕೇಳೋದಿಲ್ಲ ಅನ್ನೋರು ಬಹಳ ಜನ ಅದೇರಿ. ಅಥವಾ ನಮ್ಮ ಮನೆಯೊಳಗೆ ಸಂಸಾರ ಚಲೋ ಇಲ್ಲ, ಬರೇ ಜಗಳ ನಡೀತದ ಅನ್ನೋರು ಬಹಳ ಜನ ಅದೇರಿ. ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ, ನಿಮ್ಮ ಮನೆಯೊಳಗೆ ಮಕ್ಕಳು ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರ, ನಿಮ್ಮ ಮನೆಯೊಳಗೆ ಸಂಸಾರ ಬಹಳ ಚಲೋ ನಡಿಬೇಕಾಗಿತ್ತು ಅಂದ್ರ, ನಿಮ್ಮ ಮನೆಯೊಳಗೆ ಪ್ರತಿದಿನ ನಗು ಇರಬೇಕಾಗಿತ್ತು ಅಂತಂದ್ರ ನೀವೇನ್ ಮಾಡ್ಬೇಕು ಅಂದ್ರ 5 ದಿನ ಪ್ರವಚನ ಯಾರ ಕೇಳ್ತಾರ ಅವ್ರ ಮನೆಯೊಳಗ ನಗುನೇ ತುಂಬಿರ್ತದೆ, ಹೊರತಾಗಿ ದುಃಖ ತುಂಬಿರೋದಿಲ್ಲ ಅನ್ನುವಂಥದ್ದನ್ನ ತಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಆ ಲದಮ್ಮ ನಮಗೆ ಹಂಗ ಆಶೀರ್ವಾದ ಮಾಡ್ತಾಳೆ. ಹಾಗಾಗಿ ತಾವೆಲ್ಲ ಸಮಯಕ್ಕೆ ಸರಿಯಾಗಿ ನಾಳೆ ಎಷ್ಟು ಗಂಟೆಗೆ ಬರಬೇಕು? 7:30. ನಾನು ಇವತ್ತು ಜಾಸ್ತಿ ಮಾತನಾಡೋದಿಲ್ಲ, ಆಲ್ರೆಡಿ 9 ಗಂಟೆ. ನಾಳೆ ಮತ್ತು ನೀವು ಬರ್ಬೇಕಾದ್ರೆ ಯಾರು ಒಲಿ ಹಚ್ಚಬೇಡಿ, ಒಲೆ ಬೆಟ್ಟು ಮಲಗಿಸ್ಬೇಡಿ, ಆಯ್ತಾ? ಒಲೆಯೊಳಗೆ ಏನ್ ಮಲಗಿಸ್ಬರ್ಬೇಕು ಅಂದ್ರ ನಮ್ಮ ಕಮಿಟಿಯವರು ನಿಮ್ಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಅಂತ ಮಾಡಿಸಿರಲ್ಪ, ಮಾಡಿಸಿರಲ್ಲ? 5 ದಿನ 6 ದಿನ ಪ್ರಸಾದದ ವ್ಯವಸ್ಥೆ ಇರ್ತದೆ. ತಾವೆಲ್ಲ ತಾಯಿಯಂದ್ರು ಯಾರು ಒಲಿ ಹಚ್ಚಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಒಲಿ ಹಚ್ಚಿದ್ರೆ ಇವೆಲ್ಲ ಮನೆ ಕೊಂಡಿರ್ತಾವ. ನೀವು ಒಲಿ ಹಚ್ಚಿಲ್ಲ, ಬೋಗನೆ ಎಡ್ಡ ಬಿಟ್ರೆ ಅಂದ್ರೆ ಇವೆಲ್ಲ ಈ ಗುಡಿ ಕಡೆ ಬರ್ತಾವೆ. ಹಾಗಾಗಿ ತಾವೆಲ್ಲರೂ ಪ್ರವಚನವನ್ನ ಕೇಳ್ರಿ. ಮತ್ ಹಂಗಂತ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ಒಲಿ ಹಚ್ಚೋದು ಬಿಟ್ರಿ, ಅದು ನೀವು ಹೇಳ್ಬೇಕು. ಹಿಂಗ ಒಂದ್ ಊರಾಗ ಹೇಳಿದ್ನೆ, ಒಟ್ಟ ಒಲಿ ಹಚ್ಚಬೇಡ್ರಿ ಅಂತ ಹೇಳಿದ್ರೆ ಆ ಮೂಲಕ ಬೆಳಿಗ್ಗೆ ಇನ್ನೂ ನಾ ಎದ್ದ ಇಲ್ಲ, 5ಕ್ಕೆ ಬಂದು ಕದಾಬರದು ರೂಮ್ ನಾ ಗಾಬ್ರ್ಯಾಗ ಮುಂದೆ 50 ಜನ ನಿಂತಾರ. ಏನಾಯ್ತು ನಾ ಗಾಬ್ರ್ಯಾಗ ಬಂತ ಕೇಳಿ ಯಾಕೆ ಇಟ್ಟೆಲ್ಲ ಬಂದಿಯಲ್ಲ ಯಪ್ಪ, ಮತ್ತೆ ನಿನ್ನ ಪ್ರಾಣವಾಗಿ ಇಡಿ ಒಲ್ಯಾಗ ಬೇಕು ಮನಗಿಸ್ಬಾ ಅಂತೇಳಿ ಇನ್ನೂ ಬೇಕು ಅಲ್ಲೇ ಮಕ್ಕೊಂಡೈತಿ, ಎದ್ದ ಇಲ್ಲದು. ಮತ್ತ ನಾಷ್ಟ ಇಷ್ಟ ಹಂಗ ಅಂದಕ್ಕೆ ನಾನಂದೆ ಇವತ್ತು ಬೇಕು ಹೊರಗ್ತೀವಿ, ಹೊರಗೆ ತೆಗೆದು ಒಲಿ ಹಚ್ಚ ಮಾಡ್ಕೊಂಡು ಸಾಯಂಕಾಲ ಒಟ್ಟ ಒಲಿ ಹಚ್ಚಬೇಡ ಅಂತ ಹೇಳಿ ಅಂತ ಹೇಳಿದ್ನೆ. ಹಾಗಾಗಿ ಸಾಯಂಕಾಲ ಮಾತ್ರ ನಮ್ಮ ಕಮಿಟಿಯ ಜವಾಬ್ದಾರಿ ಇರ್ತದೆ. ಬೆಳಗಿನ ಜಾವ ಮತ್ತು ಮಧ್ಯಾಹ್ನದ ಜಾವ ಅದು ನಿಮ್ಮದೇ ಜವಾಬ್ದಾರಿ ಇರ್ತದೆ ಎನ್ನುವಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ನಾಳೆ ಅತ್ಯಂತ ಶಿಸ್ತಿನಿಂದ ಅತ್ಯಂತ ಸಂಯಮದಿಂದ ನಾವೆಲ್ಲರೂ ಪುರಾಣವನ್ನ ಪ್ರವಚನವನ್ನು ಆಲಿಸೋಣ. ಧ್ವನಿವರ್ಧಕದ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿಸಿಕೊಡುತ್ತೇನೆ. ಯಾಕಂದ್ರೆ ನಾವು ನಿಂತಿರೋದೇ, ನನ್ನ ಧ್ವನಿ ನಿಂತಿರೋದೇ ಇದ್ರ ಮೇಲೆ. ಹಾಗಾಗಿ ನಾ ಇದನ್ನ ಕಳ್ಕೊಂಡ್ಬಿಟ್ನೆ ಅಂದ್ರೆ ತಮ್ಮ ನನ್ನ ಜೀವನ ಮನಾಗಿರ್ತೀನಿ. ಹಾಗಾಗಿ ಯಾಕಂದ್ರೆ ನಮ್ಮ ಜೀವನವೇ ನಮ್ಮ ಧ್ವನಿ. ಹಾಗಾಗಿ ಇದನ್ನು ಕಾಯ್ಕೊಳ್ಬೇಕಾಗಿದ್ರಿಂದ ನಮ್ದು ಇಷ್ಟು ಜನ ಸೇರ್ಬೇಕು, ನಾವು ಚಂದ ಹೇಳ್ಬೇಕು ಅಂದ್ರೆ ನೀನ ಕಾರಣ. ಚಾವಿ ಎಲ್ಲ ನಿನ್ನ ಕಡೆ ಇರುತ್ತೆ. ಏನು ಬಂದ್ ಮಾಡ್ತೀವೋ, ಚಂದ ಇರ್ತೀವೋ, ಚಲೋ ಇರ್ತೀವೋ, ಲಾಕರ್ ಬಂದ್ ಮಾಡಿ ಇರ್ತೀವೋ, ನಿನಗ ಬಿಟ್ಟಿದ್ದು ಅನ್ನುವಂತಹ ಮಾತುಗಳನ್ನ ಹೇಳಿ ಒಟ್ಟಾರೆ ನಾಳೆ ಧ್ವನಿವರ್ಧಕದ ವ್ಯವಸ್ಥೆ ಇನ್ನೂ ಬದಲಾವಣೆ ಆಗಲಿ ಎನ್ನುವಂತಹ ಮಾತುಗಳನ್ನ ಹೇಳಿ, ನಾಳೆ ಇನ್ನೂ ಒಂದು 45 ಲೈಟ್ ನೀವು ಹಾಕ್ತೀರಾ, ಅವ್ರ ಮುಖ ಕಣ್ಣಾಗ ಹಾಕ್ರಿ. ಯಾಕಂದ್ರೆ ಅವ್ರ ಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ.
ಅವ್ರ ಮುಖ ಕಾಣೋ ಹಾಗೆ ಲೈಟ್ ಹಾಕ್ರಿ, ಚೆನ್ನಾಗಿ ಬಂದಿದೆ, ಎಲ್ಲ ಬೆಳಕು ಹಾಗೆ ಲೈಟ್ ವ್ಯವಸ್ಥೆಗಳನ್ನ ಮಾಡಿ. ನಾಳೆ ದಯವಿಟ್ಟು ಚೇರ್ ಅನ್ನ ಒಂದು ಚೇರ್ ಹಾಕ್ಬೇಕು, ಕೊನೆ ಫುಲ್ ಎಂಡ್ ಲಾಸ್ಟ್ ಚೇರ್ ಹಾಕ್ರಿ. ಯಾರಿಗೆ ಮೊಣಕಾಲು ನೋವೈತಲ್ಲ ಅವ್ರ ಚೇರ್ ಮೇಲೆ ಕುಂತ್ಕೊಳ್ಳಿ. ಇಲ್ಲಿ ತಾಯಿಯಂದಿರೆಲ್ಲರೂ ಇಲ್ಲಿ ಮುಂದೆ ತಲೆಗೆ ಕುತ್ಕೊಳ್ಳುವಂತಹ ವ್ಯವಸ್ಥೆ ಆಗಲಿ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ನಾಳೆ ಆ ವ್ಯವಸ್ಥೆ ಆಗಲಿ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಮಾತನಾಡಲು ಮುಗಿಸು. ಇಲ್ಲ ಮುಗಿಸು, ಸಮಯ ಆಗಿದೆ, ಸಮಯ ಜಾಸ್ತಿ ಆದರೂ ಸಹಿತ ಏರುಪೇರು ಆಗ್ತದೆ. ಹಾಗಾಗಿ 9:30 ಆಯ್ತು. ಮತ್ತೆ ನಾಳೆಯಿಂದ ಸಮಯಕ್ಕೆ ಸರಿಯಾಗಿ 45 ನಿಮಿಷ ಮಾತ್ರ ನಾನು ಪ್ರವಚನವನ್ನು ಮಾಡ್ತೇನೆ. ಅದರ ಮೇಲೆ ನೀವು ಮುಂದೆ ತಂದು 1 ಕೋಟಿ ರೂಪಾಯಿ ಕ್ಯಾಶ್ ಇಟ್ಟರು ನಾನು ಮಾತಾಡೋದು. ನೀವು ಬಂದು ತೆಗಿ ಮೇಲೆ ಬಂಗಾರ ಕಿರೀಟ ಇಡ್ತೀನಿ ಅಂದ್ರೂ ನಾನು ಮಾತನಾಡೋದಿಲ್ಲ. ನಾನು ಕೇವಲ ಎಷ್ಟು ನಿಮಿಷ? 45 ನಿಮಿಷ ಮಾತ್ರ ನಾನು ಮಾತನಾಡ್ತೇನೆ ಎನ್ನುವಂತಹ ಮಾತುಗಳನ್ನು ತಮಗೆಲ್ಲರಿಗೂ ಹೇಳಿ, ಅದರ ಉಪಯೋಗವನ್ನ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಂಡ್ರಿ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ತಮಗೆಲ್ಲರಿಗೂ ಸಹಿತ ಆ ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತಹ ಮಾತುಗಳನ್ನು ಹೇಳಿ, ಒಂದು ಸರ್ಪ್ರೈಸ್ ಲಾಂಚ್ ಮಾಡ್ಬೇಕಂತ ಮಾಡಿ. ಲಾಂಚ್ ಮಾಡಲ್ಲ, ಇವಾಗ ಲಾಂಚ್ ಮಾಡ್ಬಿಡ್ಲ? ಒಂದು ಸರ್ಪ್ರೈಸ್ ಐತಿ, ಹೆಂಗ್ ಮಾಡ್ಲೇಬೇಡ? ಬೇಡ, ಟುಮಾರೋ 8 o'clock ಸರ್ಪ್ರೈಸ್ ಲಾಂಚ್ ಮಾಡ್ತಾನೆ. ತಾವೆಲ್ಲ ಸಮಯಕ್ಕೆ ಸರಿಯಾಗಿರ್ಬೇಕು. ನಾಳೆ ಎಷ್ಟು ಗಂಟೆಗೆ ಲಾಂಚ್ ಆಗ್ತದೆ? 8 ಗಂಟೆಗೆ ಆ ಸರ್ಪ್ರೈಸ್ ಲಾಂಚ್ ಆಗ್ತದೆ. ತಾವೆಲ್ಲರೂ ಕುತೂಹಲದಿಂದ ಆ ಸರ್ಪ್ರೈಸ್ ಏನನ್ನುವಂಥದ್ದನ್ನ ತಿಳಿದುಕೊಳ್ಳುವುದಕ್ಕಾಗಿ, ಆಲಿಸುವುದಕ್ಕಾಗಿ ಬರಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ನಾಳೆ ಈ ಹೇಳಿದ್ದೆಲ್ಲ ನೆನಪೈತೆ ಇಲ್ಲ? ಇಲ್ಲೇ ಜಾರಿಸಿ ಹೋಗ್ಬೇಕಂದ್ರಲ್ಲ, ಹೋಗ್ಬೋದು ಮನೆ ಮತ್ತೆಲ್ಲ ಇಲ್ಲೇ ಜಾರಿಸಿ ಹೋಗಿ ಹಂಗ್ ಮಾಡ್ಬೇಡ್ರಿ. ಎಲ್ಲವನ್ನ ನೆನಪಿಟ್ಟುಕೊಂಡು ನಾಳೆ ಹೇಳಿರುವಂತಹ ಕಾರ್ಯವನ್ನ ಚಾಚು ತಪ್ಪದೆ ತಾವೆಲ್ಲರೂ ಮಾಡಬೇಕು. ಕಾರಣ ನನಗೆ ಆಶ್ಚರ್ಯ ಆಯಿತು, ಸಣ್ಣ ಹಳ್ಳಿಯಲ್ಲಿ 5 ಕೋಟಿ ರೂಪಾಯಿ ಗುಡಿಯನ್ನು ನಿರ್ಮಾಣ ಮಾಡ್ತೀರಿ ಅಂತಂದ್ರೆ ನಿಮ್ಮಂತ ಭೀಮ ಭಕ್ತರು ಮತ್ತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಏನು ನಿಜವಾಗಿಯೂ ಆ ಗುಡಿಯನ್ನು ನೋಡಿ ನಾನು ಆಶ್ಚರ್ಯನಾದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ 4-5 ರಾಜ್ಯಗಳಲ್ಲಿ ನಾನು ಓಡಾಡ್ತೇವೆ. ನಿಜ, ಇಂತಹ ಸಣ್ಣ ಹಳ್ಳಿಯಲ್ಲಿ ಬಹುಶಃ ನನಗನ್ನಿಸ್ತದೆ ಇಲ್ಲೊಂದು 500-600 ಮನೆಗಳಿರ್ಬೋದೇನೋ ಅಷ್ಟೇ, ಹೌದಲ್ಲ? ಬಹುಶಃ ಒಂದು 3,000 ಜನಸಂಖ್ಯೆ ಈ ಊರಲ್ಲಿ ಇರ್ಬೋದೇನೋ ಅಂತ ಅನಿಸ್ತದೆ. ಇಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಬಹುಶಃ ನನಗನ್ನಿಸ್ತದೆ. ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ಜಂಬೂ ದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರೆಯ 2 ಆಳಿನ ಭಾಷೆಯ, ಕೊಲ್ಲುವೇನೆಂಬ ಭಾಷೆ ದೇವನದಾದೊಡೆ, ಗೆಲ್ಲುವೇನೆಂಬ ಭಾಷೆ ಭಕ್ತರದ ನೋಡ ಎನ್ನುವ ಹಂಗ ನೀವೆಲ್ಲ ಇಲ್ಲಿ ಬಸಾಪುರದಲ್ಲಿರ್ತಕ್ಕಂಥವ್ರು, ದೇವರೇ ನೀ ನಮ್ಮನ್ನ ಸೋಲಿಸುವ ಪ್ರಯತ್ನ ಮಾಡು, ಆದ್ರೆ ನಿನ್ನ ವಿರುದ್ಧ ನಾವು ಗೆಲ್ಲುವ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಏನು ಬಸಾಪುರದವರು ಭಕ್ತಿಯೊಳಗೆ ಗೆದ್ದಿರಲ್ಲ. ಬಹುಶಃ ಇದಕ್ಕಿಂತ ದೊಡ್ಡದು ಏನೂ ಇಲ್ಲ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಅದ್ಭುತವಾಗಿ ತಾಯಿ ಗುಡಿಯನ್ನು ತಾವೆಲ್ಲರೂ ನಿರ್ಮಾಣ ಮಾಡಿದಿರಿ. ಆ ತಾಯಿ ಗುಡಿ ಅಷ್ಟು ದೊಡ್ಡ ನಿರ್ಮಾಣ ಮಾಡಿರಿ, ಆ ತಾಯಿಗೆ ಏನಾದ್ರು ಮಾಡಿರಿ ಅಂತಂದ್ರೆ ನಾಳೆ 4ನೇ ತಾರೀಕು ಆ ತಾಯಿ ಗುಡಿ ಕೊಂಡಿರ್ತಾಳ. ನಿಮಗೊಂದು ಮಾತು ಹೇಳ್ತೇನೆ, ಎಷ್ಟು ಕಷ್ಟಪಟ್ಟು ನೀರು ಬಿಟ್ಟು ಊಟ ಬಿಟ್ಟು ಎಷ್ಟೋ ಜನ ಅದಕ್ಕೂ ದುಡ್ದ ಗುಡಿ ಕಟ್ಟಿರಿ, ನೆಲ ಮಾಡಿರಿ. ತಾಯಿಗೆ ಯಾವ ಕಾಲಕ್ಕೂ ಸಹಿತ ಮಳೆ ಬಂದ್ರ ಒಂದು ಹನಿ ತಾಯಿಗೆ ಸಿಗಲಾರ್ದಂಗೆ ಮಾಡಿರಿ. ಒಂದು ಮಾತು ನಿಮಗೆ ಹೇಳ್ತೇನೆ, ತಾಯಿಗೆ ನೆರಳು ಮಾಡಿದ ಬಸಾಪುರವನ್ನ ನಿಮಗೆ ಸಾಯು ಮಠ ನಿಮ್ಮ ಮಾಡಿ ತನಕ ತಾಯಿ ನೆರಳು ಮಾಡ್ತಾನೆ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ನಮಗೆಲ್ಲರಿಗೂ ಅಭಿನಂದಿಸಿ ಬಸ್ಸನ್ನ ಮತ್ತೆ ನಾಳೆ ಪ್ರಾರಂಭಿಸೋಣ ಅನ್ನುವಂತಹ ಮಾತುಗಳನ್ನ ತಮಗೆ ಹೇಳಿ, ಬಹುಶಃ ಆ ಬಸವಣ್ಣನ ಪಾತ್ರ ಬಹಳ ದೊಡ್ಡ. ನಾನು ಪ್ರಯಾಗರಾಜಕ್ಕೆ ಹೊರಟಿದ್ದೆ, ಪಾಪ ಗುದ್ದಾಡಿ ನಾನು ಒಲ್ಲೆ ಅಂತಂದ್ರು ಸಹಿತ ನೀವು ಬರಲೇಬೇಕು ಅನ್ನುವಂತಹ ಹಠವನ್ನು ಮಾಡಿ ಒತ್ತಾಯವನ್ನು ಮಾಡಿ ವೇದಿಕೆ ಕರೆಸಿದ್ದಾರೆ. ಒಟ್ಟಾರೆ ಕಮಿಟಿ ಎಲ್ಲ ಪದಾಧಿಕಾರಿಗಳು ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ನುಡಿಗಳನ್ನ ಕೇಳಬೇಕು ಅನ್ನುವಂತಹ ಹಂಬಲದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆ ಎಲ್ಲರೂ ಉಪಯೋಗವನ್ನು ತಗೋರಿ ಅಷ್ಟೇ. ನೀವು 10 ಜನ ಬಂದ್ರು ನಾವು ಹೇಳ್ತಾರೆ, 10,000 ಜನ ಬಂದ್ರು ನಾವು ಹೇಳ್ತಾರೆ. ಕಾರಣ ಈ ಮಾತುಗಳ ಉಪಯೋಗವನ್ನು ತಗೊಳ್ರಿ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ತಮಗೆಲ್ಲರಿಗೂ ಅಭಿನಂದಿಸಿ, ಪ್ರಸಾದದ ವ್ಯವಸ್ಥೆ ಇರ್ತದೆ, ಎಲ್ಲರೂ ಪ್ರಸಾದ ಮಾಡ್ರಿ. ಮತ್ತೆ ಗಂಗಾಳದೊಳಗೆ ಜಾಸ್ತಿ ನಡ್ಕೊಂಡು ಅನ್ನವನ್ನು ಚೆಲ್ಲಕ್ಕೆ ಹೋಗ್ಬೇಡಿ. ನಿಮಗೆ ಇನ್ನೂ ಒಂದು ತುಟ್ಟು ಹೊಟ್ಟೆಯೊಳಗೆ ಜಾಗ ಬಿಟ್ಟ ಊಟ ಮಾಡ್ರಿ, ಮತ್ತೊಂದು ಅರ್ಧ ಚೆಲ್ಲಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅನ್ನ ಸಿಗುವುದಿಲ್ಲ.
ಅನ್ನಕ್ಕಾಗಿ ರೈತ ಇಷ್ಟೆಲ್ಲ ಕಷ್ಟಪಡ್ತಾನೆ. ಒಂದು ಅನ್ನದ ಅಗಲನ್ನು ಬೆಳಕ 365 ದಿನ ಒಬ್ಬ ರೈತ ತನ್ನ ಹೊಲದೊಳಗಡೆ ತನ್ನ ಬೆವರಿನಿಂದ ಬೆಳೆದು ಈ ಭೂಮಿ ತಾಯಿಗೆ ಶ್ರಮವನ್ನು ಪಟ್ಟು ಈ ಜನಗಳಿಗೆ ಅನ್ನ ಕೊಡ್ತಾನೆ. ಹಾಗಾಗಿ ಅವ ನಮಗ 2G ಕೊಟ್ಟವ್ರದಾರ, 10G ಕೊಟ್ಟವ್ರದಾರ, 5G ಕೊಟ್ಟವ್ರದಾರ, ಮುಂದೆ 10G ನಮಗೆ ಕೊಡ್ತಾರ. ನಿಮ್ಗೆ ಗೊತ್ತಿರ್ಲಿ, 2G ಕೊಟ್ಟಾರ, 5G ಕೊಟ್ಟಾರ, 4G ಕೊಟ್ಟಾರ, 10G ಕೊಟ್ಟಾರ. ಆದ್ರ ಈ ಬದುಕು ನಡಿಬೇಕು ಅಂದ್ರೆ ರೈತನ ಗಂಜಿ ಕೊಟ್ಟಾಗ ಈ ಬದುಕು ನಡೀತದೆ ಹೊರತಾಗಿ 10G 5G ತಗೊಂಡು ಜೀವನವನ್ನು ಏನು ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ 5G ಇವತ್ತಲ್ಲ ನಾಳೆ ಬಂದಾಗ್ತದೆ. ಈ ಹೊಟ್ಟಿಗೆ ಗಂಜಿ ಇಲ್ಲ ಅಂತಂದ್ರೆ ಜೀವನ ನಡೆಯೋದಿಲ್ಲ. ಹಾಗಾಗಿ ಅಣ್ಣ ನಿನಗೆ ಎಷ್ಟು ಬೇಕೋ ಅಷ್ಟೇ ಊಟ ನೀಡಿಸಿಕೊಂಡು ತಾವು ಪ್ರಸಾದವನ್ನು ಮಾಡಿ ಕೆಡಿಸಬೇಡ್ರಿ ಎನ್ನುವಂತಹ ಸೂಚನೆಯನ್ನ ನಮಗೆ ನೀಡಿ ಮತ್ತೆ ನಾಳೆ ಎಷ್ಟು ಗಂಟೆಗೆ ಪುರಾಣ ಪ್ರಾರಂಭಗೊಳ್ಳುತ್ತದೆ ತಮಗೊಂದಿಸಿ ನನ್ನ ಮಾತುಗಳನ್ನು ವಿರಾಮಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ, ಜೈ ಕುಮಾರೇಶ್.